ಶುಕ್ರ ನೀಚನಾದಾಗ, ಶುಕ್ರನ ಸ್ಥಿತಿ ವಕ್ರವಾದಾಗ ಏನೆಲ್ಲ ಸಮಸ್ಯೆಗಳಾಗ್ತಾವಪ್ಪ ಅಂದರೆ, ಮದುವೆಯಲ್ಲಿ ಅಡೆತಡೆಗಳಾಗ್ತಾ ಇರ್ತವೆ, ಮತ್ತು ಮದುವೆಯಲ್ಲಿ ವಿಳಂಬಗಳಾಗ್ತಾ ಇರ್ತವೆ, ಮತ್ತು ವಿಶೇಷವಾಗಿ ನಾವು ಯಾವುದಾದ್ರು ಒಂದು ಡಿಸಿಷನ್ ತಗೊಳ್ತಾ ಇರ್ತೀವಲ್ಲ, ಅದು ನಮಗೆ ಬ್ಯಾಕ್ ಫೈರಿಂಗ್ ಆಗಿಬಿಡುತ್ತೆ. ಯಾವಾಗ ಶುಕ್ರ ವಕ್ರ ಸ್ಥಾನದಲ್ಲಿದ್ದಾಗ ಈ ಥರ ಎಲ್ಲ ಸಮಸ್ಯೆಗಳು ಸರ್ವೇ ಸಾಮಾನ್ಯ. ಕೇವಲ 11 ವಾರ ನಾನು ಹೇಳುವಂತಹ ಒಂದು ಸರಳ ಪರಿಹಾರವನ್ನು ಮಾಡೋದ್ರಿಂದ ಶುಕ್ರನ ಒಂದು ಪ್ರಭಾವ ತುಂಬನೇ ಒಂದು ಪ್ರಗತಿಯಾಗುತ್ತೆ. ಏನಪ್ಪ ಸರಳ ಪರಿಹಾರ ಅಂದರೆ, ಮೇಲಾಗಿದೆ ಅಂದರೆ ಪುರುಷರು ಶಿವಲಿಂಗಕ್ಕೆ ಮೊಸರಿನ ಒಂದು ಅಭಿಷೇಕವನ್ನು ಮಾಡಬೇಕಾಗುತ್ತೆ 11 ವಾರ. ಮತ್ತು ಸ್ತ್ರೀಯರು ಆಗಿದ್ದರೆ ಅವ್ರಿಗೆ ವೀನಸ್ ಏನಾದ್ರು ಅಂದರೆ ಶುಕ್ರಗ್ರಹ ಏನಾದ್ರು ವಕ್ರ ಸ್ಥಾನದಲ್ಲಿದ್ದಾನೆ ಅಂತ ಅವ್ರಿಗೆ ಗೋಚರವಾದಾಗ, ಮದುವೆಯಲ್ಲಿ ವಿಳಂಬ ಆಗ್ತಾ ಇದ್ರೆ, ಡಿಸಿಷನ್ ಮೇಕಿಂಗ್ ಏನಾದ್ರು ಬ್ಯಾಕ್ ಫೈರ್ ಆಗ್ತಾ ಇದ್ರೆ, ಅವರು ಮಾತಾ ಗೌರಿಗೆ, ತಾಯಿ ಜಗನ್ಮಾತೆಗೆ ಮೊಸರಿನ ಒಂದು ಅಭಿಷೇಕವನ್ನು ಮಾಡಬೇಕಾಗುತ್ತೆ. ಈ ಸರಳ ಪರಿಹಾರ 11 ವಾರ ಮಾಡಿ ನನ್ನ ಪ್ರೀತಿಯ ವೀಕ್ಷಕರೇ, ರಿಸಲ್ಟನ್ನು ತಾವೇ ನನಗೆ ಹೇಳ್ತೀರಾ. ಶುಕ್ರ ಬಲ ತುಂಬಾ ಬರುತ್ತೆ ತಮಗೆ, ಮತ್ತು ಡಿಸಿಷನ್ ಮೇಕಿಂಗಲ್ಲಿ ತುಂಬಾ ಪ್ರಗತಿ ಆಗ್ತೀರಿ.